ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಟ್ಟೆ ಕನ್ನಡತಿ ವ್ಲಾಗ್ಸ್. ರಜೆ ಎಲ್ಲ ಮುಗಿಸಿ ಹುಬ್ಳಿಗೆ ಹೊರಟ್ವಿ. ಹುಬ್ಳಿಗೆ ಹೋಗೋಕ್ಕಿಂತ ಮುಂಚೆ ದೊಡ್ಡ ಮಗನ ಸ್ಕೂಲ್ಗೆ ಬಿಟ್ಟು ಹೋಗಬೇಕಿತ್ತು. ನಾಳೆ ಬಿಡೋದಿತ್ತು ಸ್ಕೂಲಿಗೆ, ಆದರೆ ಇವತ್ತೇ ಹೊರಟ್ವಿ. ಸ್ವಲ್ಪ ದೇವಸ್ಥಾನಗಳಿಗೆಲ್ಲ ಹೋಗಬೇಕಿತ್ತು. ಇವರು ನಮ್ಮ ಅಜ್ಜಿ, ಅಂದರೆ ನನ್ನ ಮಕ್ಕಳಿಗೆ ಮುತ್ತಜ್ಜಿ. ನನ್ನ ಮಗ ಎಲ್ಲರ ಆಶೀರ್ವಾದ ತಗೊಂಡು ಹೊರಟ್ವಿ. ಇವಳು ನಮ್ಮ ಚಿಕ್ಕಪ್ಪನ ಮಗಳು. ಇವಳು ಕೂಡ ನನ್ನ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ. ಇವಳಿಗೂ ನಾಳೆಯಿಂದ ಕಾಲೇಜ್ ಇದೆ. ಅವಳನ್ನು ಉಡುಪಿಗೆ ಬಿಡ್ತಾರೆ. ಒಂದಿನ ಮುಂಚಿತವಾಗಿ ನನ್ನ ಮಗನಿಗೆ ಸ್ಕೂಲ್ ಶುರುವಾಗಿದೆ. ನೆಕ್ಸ್ಟ್ ಡೇಯಿಂದ ಅವಳು ಕೂಡ ಹೋಗಬೇಕು. ಅವಳನ್ನು ನಾಳೆ ಬಿಡಬೇಕಿದೆ. ದಾರಿನಲ್ಲಿ ಹೋಗಬೇಕಾದ್ರೆ ನವಿಲುಗಳು ಕಾಣಿಸಿದ್ವು. ಹೆಣ್ಮಕ್ಳಿಗೆ ಹಾಗೆ ಅಲ್ವಾ, ಊರಿಗೆ ಬರೋದಂದರೆ ಏನೋ ಒಂಥರ ಸಂಭ್ರಮ. ಸ್ಕೂಲ್ ರಜೆ ಯಾವಾಗ ಕೊಡ್ತಾರೆ, ಮಕ್ಕಳಿಗಿಂತ ನಾವು ಖುಷಿಯಾಗಿರ್ತೀವಿ. ಸ್ಕೂಲ್ ರಜೆ ಸಿಗ್ತಿದ್ದಾಗೆ ಊರಿಗೆ ಬರ್ತೀವಿ. ಅದೇ ವಾಪಸ್ ಹೋಗಬೇಕಾದ್ರೆ ಅಷ್ಟೇ ಬೇಜಾರು, ಯಾಕಾದರೂ ಇಷ್ಟು ಬೇಗ ರಜೆ ಮುಗೀತು ಅಂತ ಅನಿಸುತ್ತೆ. ನಾವು ನಮ್ಮೂರಿಂದ ಸೀದಾ ಹಣಗೆರೆ ಕಟ್ಟೆ ಅಂತ ದೇವಸ್ಥಾನ ಇದೆ. ನನ್ನ ಮಗನಿಗೆ ಚಿಕ್ಕಕ್ಕಿದ್ದಾಗ ಹರಕೆ ಹೇಳ್ಕೊಂಡಿದ್ವಿ, ಅದು ಪೂಜೆ ಕೊಡೋದಿತ್ತು, ಹಾಗಾಗಿ ಅಲ್ಲಿಗೆ ಬಂದ್ವಿ. ಈ ದೇವಸ್ಥಾನದ ವಿಶೇಷ ಏನಂದರೆ, ಇಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯತೆ ಸಾರುವಂಥದ್ದು. ಅಂದರೆ ಒಂದೇ ಮಸೀದಿಯೊಳಗೆ ಹಿಂದೂ ಮತ್ತು ಮುಸ್ಲಿಂ ಎರಡೂ ದೇವರುಗಳನ್ನು ನಾವು ನೋಡ್ಬೋದು. ಮಕ್ಕಳು ಅಲ್ಲಿ ಮಂಗಗಳು ತುಂಬ ಇದ್ವು. ಅವರು ಅಂಗಡಿಯವರು ಕೂಡ, ಆಂಟಿ ತುಂಬ ಒಳ್ಳೆಯವರು. ಹಣ್ಣೆಲ್ಲ ಹಾಳಾಗಿದ್ದೆಲ್ಲ ತಗೊಂಡು ಕೊಡಿ ಅಂತ ಕೊಟ್ಟರು. ಮಕ್ಕಳಿಗೆ ತುಂಬ ಖುಷಿಯಾಯಿತು. ಎಲ್ಲ ಮಂಗಗಳಿಗೆ ಕೊಟ್ಟರು. ನಂತರ ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ಇಲ್ಲಿ ಮಸೀದಿಯೊಳಗೆ ನೋಡಿ, ಇಲ್ಲಿ ಮರ ಇದೆಯಲ್ಲ, ಇಲ್ಲಿ ಚೌಡೇಶ್ವರಿ ಮತ್ತು ಭೂತರಾಯ ದೇವರಿದ್ದಾರೆ. ಒಳಗಡೆ ಮಸೀದಿನೂ ಇದೆ. ಇಲ್ಲಿ ಪೂಜೆ ಮಾಡೋದಕ್ಕೆ ಯಾವುದೇ ರೀತಿಯ ಅರ್ಚಕರಿರೋದಿಲ್ಲ. ಹಣ್ಣುಕಾಯಿ ಆಗಿರ್ಬೋದು, ನಾವು ತೊಗೊಂಡೋಗಿರೋ ತೆಂಗಿನಕಾಯಿ ಆಗಿರ್ಬೋದು, ಅಥವಾ ಹಣ್ಣುಗಳನ್ನು ನಾವೇ ಅಲ್ಲಿ ಅರ್ಪಿಸಬೇಕು ದೇವರಿಗೆ. ಹಾಗೆಯೇ ನಾವೇ ಊದ್ಬತ್ತಿ ಮತ್ತು ಕರ್ಪೂರನೂ ಹಚ್ಚಬೇಕು. ಇಲ್ಲಿ ಮೊದಲಿಗೆ ಕಾಣಿಸುತ್ತಲ್ಲ, ಇದು ಚೌಡೇಶ್ವರಿ ಮತ್ತು ಭೂತರಾಯ. ನಾವು ಇಲ್ಲಿ ಸಕ್ಕರೆ ಒಪ್ಪಿಸ್ತೀವಿ ಅಂತ ಹರಕೆ ಹೇಳ್ಕೊಂಡಿದ್ವಿ. ಅದೇ ಇಲ್ಲಿ ವಿಶೇಷ. ಎಲ್ಲರೂ ಕೂಡ ಅದೇ ಹರಕೆನ ಹೇಳ್ಕೊಳ್ತಾರೆ. ಅದರಂತೆ ನಾವು ಸಕ್ಕರೆ ಒಪ್ಪಿಸಿ, ಹಾಗೆಯೇ ದೇವಿಗೂ ಕೂಡ ನಾವು ತಂದಿರೋಂಥ ಊದ್ಬತ್ತಿನ ಹಚ್ಚಿ ಕೈ ಮುಕ್ಕೊಂಡ್ವಿ. ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಯಾವುದೇ ರೀತಿ ಭೇದ ಭಾವ ಇಲ್ಲ. ಎಲ್ಲರೂ ತುಂಬಾ ಚೆನ್ನಾಗಿ ಸೇರಿಕೊಂಡು ಪೂಜೆ ಮಾಡ್ತಾರೆ. ಪೂಜೆ ಮುಗಿಸ್ಕೊಂಡು ನಂತರ ನಾವು ಹೋರ್ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ತೀರ್ಥಹಳ್ಳಿಗೆ ಬಂದು ಅಲ್ಲಿಂದ ಹೊರಟ್ವಿ. ನೋಡಿ, ಇದು ನಮ್ಮ ತೀರ್ಥಹಳ್ಳಿ ಕೊಪ್ಪ ಸರ್ಕಲ್. ರಾಷ್ಟ್ರಕವಿ ಕುವೆಂಪು ಅವರ ಸ್ಟ್ಯಾಚ್ಯೂನ ನಿಲ್ಲಿಸಿದ್ದಾರೆ. ತೀರ್ಥಹಳ್ಳಿ ಅಂದರೆ ನಮ್ಮೂರು. ಏನೋ ಒಂಥರ ಖುಷಿ. ಮಳೆ ಆಗಲೇ ಶುರುವಾಗ್ಬಿಟ್ಟಿತ್ತು. ಮಳೆಗಾಲದಲ್ಲಿ ನಮ್ಮ ಮಲೆನಾಡನ್ನ ನೋಡೋದೇ ಒಂಥರ ಚಂದ, ಏನೋ ಖುಷಿ, ತುಂಬ ಸಂಭ್ರಮ. ಹಾಗೆ ಮುಂದೆ ಬರ್ತಾ ಇರಬೇಕಾದ್ರೆ ಇಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ನೋಡಿ, ವಾಗ್ದೇವಿ ಕಾಲೇಜು ವಿದ್ಯಾರ್ಥಿನಿ. ಹಾಗೆಯೇ 6 ರ್ಯಾಂಕ್ ಬಂದಿದೆ ಒಟ್ಟು ಸೆಕೆಂಡ್ PUCಯಲ್ಲಿ. ನೋಡಿ ತುಂಬಾ ಹೆಮ್ಮೆ ಅನ್ನಿಸ್ತು. ಮುಂದೆ ಬಂದರೆ ಇದು ನಮ್ಮ ತುಂಗಾ ನದಿ ಸೇತುವೆ, ದೊಡ್ಡ ಬ್ರಿಡ್ಜ್ ಇದೆ. ಇದು ಎಳ್ಳಮೊಸೆ ಜಾತ್ರೆಯಲ್ಲಿ ಇದಕ್ಕೆ ತುಂಬ ಚೆಂದ ಅಲಂಕಾರ ಮಾಡಿರ್ತಾರೆ. ಹಾಗೆಯೇ ರಾಮೇಶ್ವರ ದೇವಸ್ಥಾನ ಇದೆ, ತೆಪ್ಪೋತ್ಸವ ನಡೆಯುತ್ತೆ, ತುಂಬಾ ಜೋರಾಗಿ ನಡೆಯುತ್ತೆ. ತೀರ್ಥಹಳ್ಳಿ ಎಳ್ಳಮೊಸೆ ಜಾತ್ರೆ ಅಂದರೆ ತುಂಬಾ ಫೇಮಸ್ಸು. ಬೆಳಿಗ್ಗೆ ಬೇಗ ಎದ್ದು ಬಂದಿದ್ದರಿಂದ ಮಕ್ಕಳೆಲ್ಲ ಹಾಗೆ ಕಾರ್ ಹತ್ತಿದ ತಕ್ಷಣ ನಿದ್ದೆ ಮಾಡಿಬಿಟ್ರು. ಹಾಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗೋ ದಾರಿ ಕೂಡ ಅಷ್ಟೇ. ಮಲೆನಾಡು ಅಂದರೆ ಕಣ್ಣು ತುಂಬಿ ಬರುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ.
ಆ ಹಸಿರು ನೋಡೋದಕ್ಕೆ ಖುಷಿ ಒಂಥರ. ಅದೇ ರೀತಿ ಎಲ್ಲಿ ನೋಡಿದ್ರೂ ವಾಟರ್ ಫಾಲ್ಸ್ಗಳು ಸಿಗುತ್ತೆ ನಮಗೆ. ತುಂಬಾ ಒಂದೊಂದು 5-10 ಕಿಲೋಮೀಟ್ರಿಗೆ ಒಂದೊಂದು ವಾಟರ್ ಫಾಲ್ಸ್ ಈ ಥರ ನೋಡ್ಬೋದು. ಸ್ವಲ್ಪ ಇಳಿದು ಟೈಮ್ ಸ್ಪೆಂಡ್ ಮಾಡೋಣ ಅಂದರೆ ಟೈಮ್ ಆಗಿತ್ತು. ದೇವಸ್ಥಾನಕ್ಕೆ ಮಧ್ಯಾಹ್ನ ನಾವು ಮಂಗಳಾರತಿ ಟೈಮಿಗೆ ಹೋಗಬೇಕಾಗಿರೋದ್ರಿಂದ ಬೇಗನೆ ಹೋದ್ವಿ. ಎಷ್ಟು ಕಣ್ಣು ತುಂಬಿ ನೋಡಿದ್ರೂ ಸಾಕಾಗಲ್ಲ, ನೋಡೋದಕ್ಕೂ ಹಸಿರು ತುಂಬಿಕೊಂಡಿದೆ. ಅದೇ ರೀತಿ ಮಳೆ ಬಂದಿರೋದ್ರಿಂದ ಎಲ್ಲ ಫಾಲ್ಸ್ಗಳು ನೀರು ತುಂಬಿ ಉಕ್ಕಿ ಹರಿತಾ ಇದ್ದಾವೆ. ಜನರೆಲ್ಲ ತುಂಬ ಬಂದವರೆಲ್ಲ ಪ್ರವಾಸಿಗರು ಜಾಸ್ತಿ ಜನ ಬರೋದ್ರಿಂದ ಅಲ್ಲಿ ನಿಲ್ಲಿಸ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ. ಬಟ್ ನಮಗೆ ಟೈಮ್ ಇರಲಿಲ್ಲ, ಅದೊಂದು ಬೇಜಾರಾಯಿತು. 12 ಗಂಟೆ ಅಷ್ಟೊತ್ತಿಗೆ ನಾವು ದೇವಸ್ಥಾನ ರೀಚ್ ಆದ್ವಿ. ಇಲ್ಲೇ ಲಾಡ್ಜ್ಗಳು ವ್ಯವಸ್ಥೆ ಕೂಡ ಇದೆ. ಅಂದರೆ ಬಂದವರು 2 ದಿನ ಟ್ರಿಪ್ಪೆಲ್ಲ ಬಂದವರು ಉಳ್ಕೊಳ್ಳೋದಾದರೆ ಲಾಡ್ಜಿಂಗ್ ವ್ಯವಸ್ಥೆ ಇದೆ. ನಮಗೆ ಊರು ಹತ್ತಿರ ಆಗಿರೋದ್ರಿಂದ ನಾವು ಒಂದೇ ದಿನದಲ್ಲೇ ಹೋಗಿ ವಾಪಸ್ ಮನೆಗೆ ಬರ್ಬೋದು. ಎಷ್ಟು ಚಂದ ಕಾಣಿಸ್ತಾ ಇತ್ತು ದೇವಸ್ಥಾನ ಅಂದರೆ, ಬೆಟ್ಟದ ಮಧ್ಯ ದೇವಸ್ಥಾನ ಇದು ನಮ್ಮ ಹೊರನಾಡು ಅನ್ನಪೂರ್ಣೇಶ್ವರಿ. ನೋಡೋದಕ್ಕೆ ಕಣ್ಣು ಸಾಕಾಗಲ್ಲ. ದೇವಸ್ಥಾನಕ್ಕೆ ಬಂದು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅಷ್ಟೊಂದು ರಶ್ ಇರಲಿಲ್ಲ, ಬೇಗನೆ ಆಯಿತು. ಮತ್ತು ದೇವರನ್ನ ನಿಧಾನವಾಗಿ ನೋಡೋದಕ್ಕೆ ತುಂಬಾ ಟೈಮ್ ಸಿಕ್ತು ನಮಗೆ. ಅಮ್ಮನವರ ದರ್ಶನ ಆದ ನಂತರ ಎಲ್ಲರೂ ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ಹಾಗೆಯೇ ನಮ್ಮ ಮನೆಯವರಿಗೆ ಸ್ವಲ್ಪ ಕೆಲಸ ಇತ್ತು. ನಾನು ಸ್ವಲ್ಪ ಹೊತ್ತು ನೆಟ್ವರ್ಕ್ ಇದೆ ಇಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ತೀನಿ ಅಂದರು. ಹಾಯ್ ಫ್ರೆಂಡ್ಸ್, ನಾವು ನಮ್ಮ ತಂಡದ ಪ್ರಪಂಚದಲ್ಲೇ ಯಾರು ಇಲ್ಲ, ಆದರೆ ಇದ್ದಾರೆ ಯಾರೋ ಒಬ್ರು, ಆದರೆ ನಮ್ಮಮ್ಮ. ಮಾಡ್ಕೊಳ್ಳಿ ಜಗಳ ಇನ್ನೊಂದ್ಸರಿ. ಇಬ್ರು ಅಲ್ಲೇ ಕಿತ್ತಾಡ್ಕೊಳ್ತಿದ್ರು. ನಾನು ವಿಡಿಯೋ ಮಾಡೋದು ನೋಡಿ ತಕ್ಷಣ ಬೇರೆ ಥರ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ರು. ನಿಧಾನ ಬಿಡಿಸು. ಪಾಪ ದೊಡ್ಡ ಮುಳ್ಳು ಫುಲ್ ತೆಗ್ದ್ಯಾ ಬಿಟ್ಟಿತ್ತು. ನನ್ನ ದೊಡ್ಡ ಮಗ ನಿಧಾನವಾಗಿ ಬಿಡಿಸಿ ತೆಗ್ದ. ಆಮೇಲೆ ಅದು ಸೀದಾ ನಮ್ಮ ಮನೆಯವರು ಕೆಲಸ ಮಾಡ್ತಿದ್ದ ಅಲ್ಲಿಗೆ ಹೋಯಿತು. ಯಾವುದೇ ಪ್ರಾಣಿ ಆಗಿರ್ಬೋದು, ಸ್ವಲ್ಪ ಆತ್ಮೀಯತೆ ತೋರಿಸಿದ್ರು ಸಹ ಅಷ್ಟೇ ತುಂಬಾ ಹಚ್ಕೊಂಡ್ಬಿಡ್ತಾವಲ್ವ ತಕ್ಷಣವೇ. ನಂತರ ನಾವು ಉಡುಪಿಗೆ ಹೊರಟ್ವಿ. ವಾಪಸ್ ಹೋಗಬೇಕಾದ್ರೂ ಅಷ್ಟೇ ತುಂಬಾ ಫಾಲ್ಸು, ಹಾಗೆಯೇ ತುಂಬಾ ಹಸಿರು ತುಂಬಿದ ಟೀ ಎಸ್ಟೇಟು. ನೋಡೋದಕ್ಕೆ ಕಣ್ಣು ಸಾಲ್ತಾ ಇರಲಿಲ್ಲ. ಮಳೆ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದು ದಿನ ಇದ್ದು ನೋಡ್ಕೊಂಡು ಹೋಗೋ ಥರ ಟೈಮ್ ಇರಬೇಕು, ಅವಾಗ ತುಂಬಾ ಖುಷಿ ಆಗುತ್ತೆ ಪ್ರಕೃತಿನ ನೋಡೋದಕ್ಕೆ. ಬೇರೆ ಎಲ್ಲಿ ಹೋದರೂ ನಮಗೆ ಇಷ್ಟು ಖುಷಿ ಸಿಗಲ್ಲ. ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಈ ರೂಟ್ನಲ್ಲಿ ನಮಗೆ ಪಾಸ್ ಕೊಟ್ಟು ಬಿಡ್ತಾರೆ, 1.5 ಗಂಟೆ ಒಳಗೆ ತಲುಪಬೇಕು ಅಂತ. ಅಲ್ಲೂ ಕೂಡ ಅಷ್ಟೇ ಒಂದು ಫಾಲ್ಸ್ ಇತ್ತು, ನಿಲ್ಲಿಸಿ ನೋಡ್ಕೊಂಬರೋಣ ಅಂದ್ಕೊಂಡ್ವಿ. ಆದರೆ ಮಳೆ ತುಂಬ ಬರ್ತಿದ್ರಿಂದ ನಿಲ್ಸೋಕ್ಕಾಗಲಿಲ್ಲ, ವಾಪಸ್ ಹಾಗೆ ಹೊರಟ್ವಿ. ನ್ಯಾಷನಲ್ ಪಾರ್ಕು ಕುದುರೆಮುಖ ಇದು ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ನಮಗೆ 1.5 ಗಂಟೆ ಟೈಮ್ ಕೊಟ್ಟಿರ್ತಾರೆ. ಅಷ್ಟರೊಳಗೆ ನಾವು ಚೆಕ್ ಪೋಸ್ಟ್ ದಾಟಬೇಕಾಗಿರುತ್ತೆ. ಆದರೂ ಕೂಡ ಕೆಲವರು ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಫೋಟೋ ಶೂಟ್ ಮಾಡ್ತಾಯಿದ್ರು, ಯಾಕಂದರೆ ವೆದರ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಸ್ವಲ್ಪ ಸಣ್ಣದಾಗಿ ಮಳೆ ಬೀಳ್ತಾ ಇತ್ತು ಆಮೇಲೆ ಕೊನೆಗೆ. ಆಮೇಲೆ ಫೋಟೋ ಶೂಟ್ ಮಾಡೋಕ್ಕೂ ಜಾಗಗಳು ತುಂಬ ಚೆನ್ನಾಗಿರೋದ್ರಿಂದ ಮಾಡ್ತಾಯಿದ್ರು. ನಾವು ಮಾತ್ರ ಎಲ್ಲೂ ನಿಲ್ಲಿಸಲಿಲ್ಲ, ಹಾಗೆ ಮುಂದೆ ಹೋದ್ವಿ. ಇದೇ ರಾಷ್ಟ್ರೀಯ ಉದ್ಯಾನವನ ಕುದುರೆಮುಖ. ನೆಕ್ಸ್ಟು ಮಳೆ ಜೋರಾಗಿ ಶುರು ಆಯಿತು. ಹೇಗಂದರೆ ರೋಡೇ ಕಾಣಿಸ್ತಾ ಇರಲಿಲ್ಲ, ಯಾವುದೋ ಸುರಂಗ ಮಾರ್ಗದೊಳಗೆ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಕತ್ಲಾಗಿತ್ತು, ಫುಲ್ಲು ಕಾಣಿಸ್ತಾನೇ ಇರಲಿಲ್ಲ ರೋಡ್ ಕೂಡ, ಅಷ್ಟು ಜೋರಾಗಿ ಮಳೆ ಬರ್ತಿತ್ತು. ಅಂತೂ ಇಂತೂ ಕೊನೆಗೂ ಚೆಕ್ ಪೋಸ್ಟ್ ದಾಟಿದ್ವಿ.
ನೆಕ್ಸ್ಟು ಒಂದು ಶಾಪ್ ಹತ್ರ ನಿಲ್ಲಿಸಿದ್ರು. ಮಕ್ಕಳು ಹಸಿವಾಗ್ತಾ ಇದೆ, ಏನಾದರೂ ತಿನ್ನಬೇಕು ಅಂತ ಕೇಳಿದ್ರು. ಹಾಗಾಗಿ ನಿಲ್ಲಿಸಿದ್ವಿ ಅಲ್ಲೇ. ಮಕ್ಕಳಿಗೆ ಏನಾದರೂ ತೊಗೊಂಬರ್ತೀನಿ ಅಂತ ಹೋದರು. ಹಾಗೆ ಅಲ್ಲಿ ಬಜ್ಜಿ ಮಾಡ್ತಾಯಿದ್ರು ಅಂಥೇಳಿ, ಬಿಸಿ ಬಿಸಿ ಬಜ್ಜಿ ಇತ್ತು ಅಂಥೇಳಿ ಎಲ್ರಿಗೂ ತೊಗೊಂಬಂದರು. ಎಲ್ಲರೂ ತಿಂದು ಅಲ್ಲಿಂದ ಹೊರಟ್ವಿ. ನಾವು ಉಡುಪಿ ತಲುಪೋ ಅಷ್ಟೊತ್ತಿಗೆ ತುಂಬಾ ಹೊತ್ತಾಗ್ಬಿಟ್ಟಿತ್ತು. ಹಾಗಾಗಿ ನಾವು ಉಡುಪಿನಲ್ಲೇ ಸ್ಟೇ ಮಾಡಿದ್ವಿ. ಹಾಗೆ ದೊಡ್ಡ ಮಗನಿಗೆ ಬಟ್ಟೆ ತೊಗೊಳ್ಳೋದಿತ್ತು. ನಮಗೆ ಊರಿಗೆ ಬಂದಿರೋದ್ರಿಂದ ತೊಗೊಳೋಕ್ಕೂ ಆಗಿರಲಿಲ್ಲ. ಅವನಿಗೆ ಕೆಲವೊಂದು ಐಟಮ್ಸ್ ತೊಗೋಬೇಕಿತ್ತು. ಆಮೇಲೆ ಅಲ್ಲೇ ಮ್ಯಾಕ್ಸ್ನಲ್ಲೇ ಹೋಗ್ಬಿಟ್ಟು ಅವನಿಗೆ ಬೇಕಾಗಿದ್ದೆಲ್ಲ ಪರ್ಚೇಸ್ ಮಾಡಿಕೊಂಡು ಉಡುಪಿನಲ್ಲೇ ತುಂಬ ಸುಸ್ತಾಗಿತ್ತು. ಬೇಗ ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.